ನಮಸ್ಕಾರ ಚಿತ್ತಾಪುರ ಜನತೆಗೆ. ಈಗ ನಾನು ಚಿತ್ತಾಪುರ ಶಾಸಕನಾದರೆ ಏನೇನು ಅಭಿವೃದ್ಧಿ ಮಾಡ್ತೀನಿ, ಹಾಗೆ ಯಾವ ಯಾವ ಜಾಗದಲ್ಲಿ ಹೇಗೆ ಡೆವಲಪ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಹಳೆಯ ಚಿತ್ರಮಂದಿರವಿದೆ. ಈ ಜಾಗದಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟರು ಹಾಗೂ ಶಾಪಿಂಗ್ ಮಾಲ್ ಮಾಡ್ತಿದ್ದೆ. ಹಾಗೆ EV ಚಾರ್ಜಿಂಗ್ ಸ್ಟೇಷನ್ನು ಮಾಡ್ತಿದ್ದೆ. ಇದು ಮಾರುಕಟ್ಟೆ ಸರ್ಕಲ್. ಈ ಜಾಗದಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಮಾಡಿ ಬಡ ಜನರಿಗೆ, ತರಕಾರಿ ವ್ಯಾಪಾರಿಗಳಿಗೆ ಕಡಿಮೆ ಬೆಲೆಯಲ್ಲಿ ಅವರಿಗೆ ಅಂಗಡಿಯನ್ನು ಹಸ್ತಾಂತರಿಸ್ತಿದ್ದೆ. ಹಾಗೆ ಇಲ್ಲಿ ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು, ಆಟೋ ಪಾರ್ಕಿಂಗು ಹಾಗೆ EV ಚಾರ್ಜಿಂಗ್ ಸ್ಟೇಷನ್ನು ಮಾಡ್ತಿದ್ದೆ. ಬಜಾಜ್ ಕಾಂಪ್ಲೆಕ್ಸ್, ಇದರ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿ ಕೆಳಗಡೆ EV ಚಾರ್ಜಿಂಗ್ ಸ್ಟೇಷನ್ ಮಾಡ್ಬೋದು. ಹಾಗೆ ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಆ್ಯಡ್ ಕೂಡ ಮಾಡ್ಬೋದು. ಎಲ್ಲ ಅಂಗಡಿಯಲ್ಲಿ ಬ್ಯಾನರ್ಗಳನ್ನು ತೆಗೆದು ಆ್ಯಡ್ ಹಾಕ್ಬೋದು ಅದರಲ್ಲಿ. ಹಾಗೆ ಇಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿ ಚಿತ್ತಾಪುರದ ಐತಿಹಾಸಿಕ ಸ್ಥಳಗಳ ಬಗ್ಗೆ, ಹಾಗೆ ಚಿತ್ತಾಪುರ ಏನೇನಿದೆ ಅಂತ ಡೀಟೇಲ್ ಆಗಿ ಹಾಕ್ಬೋದು. ಎಲ್ಲ ಹೊರ ರಾಜ್ಯದಿಂದ, ಹೊರ ಊರಿಂದ ಬರೋರಿಗೆ ತೋರಿಸ್ಬೋದು. ಹಳೆ ಬಸ್ ತೆಗೆದು ಹೊಸ ಬಸ್ಗಳನ್ನು ಬದಲು ಮಾಡ್ತಿದ್ದೆ. ಎಲೆಕ್ಟ್ರಿಕ್ ಬಸ್ಗಳನ್ನು ತರುತ್ತಿದ್ದೆ. ಹಾಗೆ ಬಸ್ ಸ್ಟ್ಯಾಂಡ್ ಅದರ ಮೇಲೆ ದೊಡ್ಡ ಕಾಂಪ್ಲೆಕ್ಸ್ ಮಾಡಿ ಅದರೊಳಗೆ ವಿಶ್ರಾಂತಿ ಕೊಠಡಿಗಳನ್ನು ಮಾಡುತ್ತಿದ್ದೆ. ಬೇರೆ ಊರಿಂದ ಬರೋರಿಗೆ ವಿಶ್ರಾಂತಿ ಕೊಠಡಿ ಮಾಡ್ತಿದ್ದೆ. ಇಲ್ಲಿ ವ್ಯಾಯಾಮ ಮಾಡೋದಕ್ಕೆ ಹಾಗೂ ಪಾರ್ಕ್ ಹಾಗೂ ಕಿಡ್ಸ್ ಪ್ಲೇ ಗ್ರೌಂಡನ್ನು ಮಾಡ್ತಿದ್ದೆ. ಹಳೆಯ ರೈಲ್ವೆ ಸ್ಟೇಷನ್. ಈ ಸ್ಟೇಷನ್ನ ಹಳೆದೆಲ್ಲ ಒಡೆದಾಕಿ ಹೊಸ ಸ್ಟೇಷನ್ನ ಪುನರ್ ನಿರ್ಮಾಣ ಮಾಡುತ್ತಿದ್ದೆ. ಹಾಗೆ ಹಳೆ ರೈಲುಗಳು ತೆಗೆದು ಹೊಸ ರೈಲುಗಳು ಬರೋ ಥರ ಮಾಡುತ್ತಿದ್ದೆ. ಮೆಟ್ರೋ ರೀತಿ ಬುಲೆಟ್ ಟ್ರೈನು ಹಾಗೆ ವಂದೇ ಭಾರತ ಟ್ರೈನ್ಗಳನ್ನು ಬರೋ ಥರ ಮಾಡುತ್ತಿದ್ದೆ. ಇಲ್ಲಿ ಒಂದು ಕ್ರಿಕೆಟ್ ಮೈದಾನ ಇತ್ತು. ಈ ಜಾಗದಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಕಟ್ಟಿ ಜನಗಳ ಸಭೆ ಹಾಗೂ ಜನಗಳ ಸಮಸ್ಯೆಗೆ ಪರಿಹಾರ ನೀಡುವಂಥ ಜಾಗ ಮಾಡುತ್ತಿದ್ದೆ. ಇನ್ನೂ ಬಹಳಷ್ಟು ಜಾಗಗಳಿವೆ. ಆ ಜಾಗಗಳಲ್ಲಿ ಏನೇನು ಅಭಿವೃದ್ಧಿ ಮಾಡ್ಬೋದು, ಯಾವ ಯಾವ ಜಾಗದಲ್ಲಿ ಏನೇನು ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಮಸ್ಕಾರ.